ಇವತ್ತು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತ ಬೂದ್ಗುಂಬಳಕಾಯಿ ಹಲ್ವಾ ಅಂದ್ರೆ ಕಾಶಿ ಹಲ್ವಾ ಅಂತಾನೆ ಫೇಮಸ್ ಆಗಿರೋ ಅಂತ ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕ್ಯಾರೆಟ್ ಹಲ್ವಾ ಇಷ್ಟಪಡೋರು ಇದನ್ನ ಒಂದ್ಸಲಿ ಮಾಡಿ ತಿಂದು ನೋಡಿ. ಪಕ್ಕ ಈ ಹಲ್ವಾ ಒನ್ ಆಫ್ ಫೇವ್ರೇಟ್ ಹಲ್ವಾ ಆಗೋದಂತೂ ಗ್ಯಾರಂಟಿ. ಇದನ್ನ ಮಾಡೋದು ತುಂಬಾನೇ ಸುಲಭ. ಬೂದ್ಗುಂಬಳಕಾಯಿ ಈ ರೀತಿ ಉದ್ದುದ್ದ ಪೀಸ ಕಟ್ ಮಾಡ್ಕೊಳ್ಳಿ. ಇದ್ರ ಸಿಪ್ಪೆ ಮತ್ತು ಬೀಜ ತೆಗೆದು ಒಂದು ರೌಂಡ್ ತೊಳ್ಕೊಂಡು ಈ ರೀತಿ ಎಲ್ಲಾ ಪೀಸ್ನು ಮೀಡಿಯಂ ಸೈಜ್ ನಲ್ಲಿ ತುರ್ಕೊಳ್ಳಿ. ಈ ಬೂದ್ಗುಂಬಳಕಾಯಿದಲ್ಲಿ 90% ವಾಟರ್ ಕಂಟೆಂಟ್ ಇದೆ, ಸೊ ತುಂಬಾನೇ ನೀರು ಬಿಡುತ್ತೆ. ಈ ನೀರು ವೇಸ್ಟ್ ಅಲ್ಲ, ತುಂಬಾನೇ ಉಪಯೋಗ ಇದೆ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಆಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಈ ತರ ನೀರೆಲ್ಲ ಹಿಂಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಒಂದು ಬಾಣಲೆ ಅಥವಾ ಕಡೆಗೆ 1-2 ಸ್ಪೂನ್ಸ್ ತುಪ್ಪ ಹಾಕೊಳ್ಳಿ. ತುಪ್ಪ ಸ್ವಲ್ಪ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಹೀಗೆ ಇದೇ ಬಾಣಲಿಗೆ ಬೂದ್ಗುಂಬಳಕಾಯಿ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು. ಮಿನಿಮಮ್ ಒಂದು 20 ಮಿನಿಟ್ಸ್ ಹುರ್ಕೊಂಡ್ಮೇಲೆ ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ಳೋಣ. ಈ ತುರಿದಿರೋ ಕುಂಬಳ ಒಂದು ಅರ್ಧ kg ಇತ್ತು. ಇದಕ್ಕೆ ಆಲ್ಮೋಸ್ಟ್ 300 ಗ್ರಾಮ್ ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಹಾಕಿದ್ಮೇಲೆ ನೀರು ಬಿಡೋಕೆ ಶುರು ಆಗುತ್ತೆ. ಇದನ್ನ ಹೀಗೆ ಚೆನ್ನಾಗಿ ಕೈ ಆಡಿಸ್ತಿರ್ಬೇಕು. ಮಿನಿಮಮ್ ಒಂದು 20 ಮಿನಿಟ್ಸ್ ಇದಕ್ಕೆ ಹೀಗೆ ಕೈ ಆಡಿಸ್ತಿರ್ಬೇಕು. ಇದಕ್ಕೀಗ ಒಂದು 5 to 6 ಕುಂಕುಮ ಕೇಸರಿ ಅಂದರೆ ಸ್ಯಾಫ್ರೋನ್ ಬೆರೆಸ್ತಾ ಇದ್ದೀನಿ. ಅದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಹಲ್ವಕ್ಕೆ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ತುಪ್ಪ ಬೆರೆಸ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ಹಲ್ವಕ್ಕೆ ಜಾಸ್ತಿ ತುಪ್ಪ ಏನು ಬೇಕಾಗಲ್ಲ, 4ರಿಂದ 5 ಸ್ಪೂನ್ ಇದ್ರೆ ಸಾಕು. ತುಪ್ಪ ಬಿಡುವವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ನೋಡಿ ಆಲ್ಮೋಸ್ಟ್ ತುಪ್ಪ ಎಲ್ಲ ಬಿಡ್ತಿದೆ, ಹಲ್ವಾ ತಳ ಬಿಟ್ಟಿದೆ. ಈಗ ಇದಕ್ಕೆ ಏಲಕ್ಕಿ ಪೌಡರ್ ಹಾಕೊಳ್ಳೋಣ. ಹುರಿದಿಟ್ಕೊಂಡಿರೋ ಕ್ಯಾಶ್ಯೂರ್ ನಟ್ ಅಂದರೆ ಗೋಡಂಬಿ ಹಾಕೊಳ್ತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ಈ ಕಾಶಿ ಹಲ್ವಾ ರೆಡಿ ಆಗುತ್ತೆ. ನಿಮ್ಮ ಮನೇಲಿ ಈ ಸ್ವೀಟ್ನ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.